ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ 6ನೇ ತರಗತಿಯ ಭಾಗ 1 ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 6ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಇವತ್ತಿನ ಈ ತರಗತಿಯ ಮೂಲಕ ತಿಳಿದುಕೊಳ್ಳುತ್ತಾ ಹೋಗೋಣ. ಸೊ ತುಂಬ ಜನ ಕಮೆಂಟ್ಗಳು ಮಾಡ್ತಾ ಇದ್ರಿ ಫ್ರೆಂಡ್ಸ್. ಸೊ ನಿಮ್ಮ ಪರಿಸರ ಅಧ್ಯಯನ ಕ್ಲಾಸನ್ನು ಮುಂದುವರಿಸಿ ಮೇಡಮ್ ಅಂಥೇಳಿ. ಸೊ ಸಮಯದ ಅಭಾವ ಇರೋದರಿಂದ ನನಗೆ ಕ್ಲಾಸಸ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ನಿಮ್ಮೆಲ್ಲರ ಕಮೆಂಟ್ಗಳ ಮೇಲೆಗೆ 6ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಮಾತ್ರ ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇವತ್ತಿನ ಈ ತರಗತಿಯ ಪರಿವಿಡಿ ನೋಡೋದಾದರೆ 6ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ ಅಧ್ಯಾಯಗಳು ಯಾವುವು ಅಂದರೆ ವಿಜ್ಞಾನದ ಅದ್ಭುತ ಪ್ರಪಂಚ ಹಾಗೂ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. 3ನೇ ಅಧ್ಯಾಯ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಇನ್ನು ಅಧ್ಯಾಯ 4 ಕಾಂತಗಳ ಅನ್ವೇಷಣೆ. ಅಧ್ಯಾಯ 5 ಉದ್ದದ ಅಳತೆ ಮತ್ತು ಚಲನೆ. ಅಧ್ಯಾಯ 6 ನಮ್ಮ ಸುತ್ತಲಿನ ಸಾಮಗ್ರಿಗಳು. ಸೊ ಈ ಎಲ್ಲ ಅಧ್ಯಾಯಗಳ ಕುರಿತು ಅಂದರೆ ಒಟ್ಟು 6 ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳನ್ನು ಮಾತ್ರ ಇವತ್ತಿನ ಈ ತರಗತಿಯ ಮೂಲಕ ತಿಳಿದುಕೊಳ್ಳುತ್ತಾ ಹೋಗೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಜಾನಕಿ ಅಮ್ಮಾಳು 1897ರಿಂದ 1984 ಇವರ ಕಾಲವಾಗುತ್ತೆ. ಸೊ ಇವರು ಭಾರತೀಯ ಸಸ್ಯ ಶಾಸ್ತ್ರಜ್ಞರಾಗಿದ್ದರು. ಸೊ ಭಾರತೀಯ ಸಸ್ಯ ಶಾಸ್ತ್ರಜ್ಞರಾಗಿದ್ದವರು ಯಾರು ಅಂದರೆ ಜಾನಕಿ ಅಮ್ಮಾಳ್. ಭಾರತದ ಸಸ್ಯ ಜೀವ ವೈವಿಧ್ಯವನ್ನು ಸಂರಕ್ಷಿಸುವ ಮತ್ತು ದಾಖಲಿಸುವ ಕಾರ್ಯಕ್ಕೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಸೊ ಮೌನ ಕಣಿವೆಯನ್ನು ಸಂರಕ್ಷಿಸಿ ತಮ್ಮ ಅಭಿಯಾನದಲ್ಲಿ ಅವರು ಪ್ರಮುಖ ಪಾತ್ರ ನಿರ್ವಹಿಸಿದರು. ಸೊ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮುಖ್ಯಸ್ಥರಾಗಿದ್ದರು. ಸೊ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯಸ್ಥರಾಗಿ ಹಾಗೂ ಭಾರತದ ಸಸ್ಯ ವೈವಿಧ್ಯತೆಯನ್ನು ದಾಖಲಿಸುವಂತಹ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಸೊ ಸಲೀಂ ಅಲಿಯವರು 1896ರಲ್ಲಿ ಜನನವಾಯಿತು. ಸೊ 1987ರವರೆಗೂ ಇವರ ಕಾಲ ನೋಡ್ಬೋದು. ಇನ್ನು ಪಕ್ಷಿಗಳಲ್ಲಿನ ವೈವಿಧ್ಯತೆಯನ್ನು ವೀಕ್ಷಿಸಲು ಭಾರತದಾದ್ಯಂತ ಪಯಣಿಸಿದರು. ಸೊ ಅವರು ಪಕ್ಷಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಅವುಗಳ ಪಯಣದ ಹಾದಿ ಮತ್ತು ಆವಾಸ ಸ್ಥಾನಗಳನ್ನು ದಾಖಲಿಸಿದರು. ಸೊ ಅವರು ಪಕ್ಷಿಗಳ ವೈವಿಧ್ಯತೆ ಅಧಿಕವಾಗಿರುವಂತಹ ಪ್ರದೇಶಗಳನ್ನು ದಾಖಲೀಕರಣ ಮಾಡಿದರು ಮತ್ತು ಆ ಪ್ರದೇಶಗಳ ಸಂರಕ್ಷಣೆಗೆ ಕ್ರಮ ಕೈಗೊಂಡರು. ರಾಜಸ್ಥಾನದ ಭರತ್ಪುರದಲ್ಲಿನ ಕೇವಲಾದೇವ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಕರ್ನಾಟಕದ ಮಂಡ್ಯದಲ್ಲಿರುವಂತಹ ರಂಗನತಿಟ್ಟು ಪಕ್ಷಿಧಾಮ ಅವರು ಸಂರಕ್ಷಿಸಿದ ಪ್ರದೇಶಗಳಿಗೆ ಉದಾಹರಣೆಗಳಾಗಿವೆ. ಸೊ ಭಾರತ ಉಪಖಂಡ ಪಕ್ಷಿಗಳ ಬಗ್ಗೆ ಸರಣಿ ಪುಸ್ತಕಗಳನ್ನು ಬರೆದಿರುವಂತಹ ಅವರು ಹೆಗ್ಗುರುತು ಅಂತಲೇ ಹೇಳ್ಬೋದು. ಸೊ ಅವರನ್ನು ಭಾರತದ ಪಕ್ಷಿ ಮಾನವ ಅಂಥೇಳಿ ಕರೀತಾರೆ. ಇದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಂತಲೇ ಹೇಳ್ಬೋದು. ಭಾರತದ ಪಕ್ಷಿ ಮಾನವ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಸಲೀಂ ಅಲಿಯವರಿಗೆ ಭಾರತದ ಪಕ್ಷಿ ಮಾನವ ಎಂದು ಕರೆಯುತ್ತಾರೆ. ಇನ್ನು 1906ರಲ್ಲಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸೊ ಇದು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು 4ನೇ ಅಧ್ಯಾಯ ನೋಡೋದಾದರೆ ಕೊಲತ್ತೂರು ಗೋಪಾಲನ್. ಸೊ ಕೊಲತ್ತೂರು ಗೋಪಾಲನ್ ಭಾರತದಲ್ಲಿ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನು ಪ್ರಾರಂಭಿಸಿದರು. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನು ಪ್ರಾರಂಭಿಸಿದವರು ಯಾರು ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಸೊ ಕೊಲತ್ತೂರು ಗೋಪಾಲನ್ ಅವರು ಭಾರತದಲ್ಲಿ ಪೌಷ್ಟಿಕತೆಯ ಕುರಿತಾಗಿ ಸಂಶೋಧನೆಯನ್ನು ಪ್ರಾರಂಭಿಸಿದರು. ಅವರು 500ಕ್ಕೂ ಹೆಚ್ಚು ಭಾರತೀಯ ಆಹಾರಗಳನ್ನು ಅವುಗಳ ಪೌಷ್ಟಿಕಾಂಶದ ಮೌಲ್ಯಕ್ಕಾಗಿ ವಿಶ್ಲೇಷಿಸಿದರು ಮತ್ತು ಭಾರತೀಯ ಸನ್ನಿವೇಶಕ್ಕೆ ಸೂಕ್ತವಾದ ಆಹಾರ ಕ್ರಮವನ್ನು ಶಿಫಾರಸು ಮಾಡಿದರು. ಪ್ರೋಟೀನ್, ಶಕ್ತಿ ಮತ್ತು ಇತರ ಆಹಾರ ಘಟಕಗಳಲ್ಲಿ ವ್ಯಾಪಕ ನ್ಯೂನತೆಗಳನ್ನು ಗುರುತಿಸುವ ಮೂಲಕ ಅವರು ಭಾರತೀಯ ಪೌಷ್ಟಿಕಾಂಶದ ಸ್ಥಿತಿಯ ಬಗ್ಗೆ ಸಮೀಕ್ಷೆಗಳನ್ನು ನಡೆಸಿದರು. ಸೊ ಇದು ನಮ್ಮ ದೇಶದ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸಂತುಲಿತ ಆಹಾರವನ್ನು ಒದಗಿಸಲು 2002ರಲ್ಲಿ ಸೊ 2002ರಲ್ಲಿ ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮವನ್ನು ಜಾರಿಗೆ ತರಲು ಕಾರಣವಾಯಿತು. ಇದು ಈಗ PM ಪೋಷಣ್ ಉಪಕ್ರಮವಾಗಿದೆ. ನೆಕ್ಸ್ಟು ಈ ಯೋಜನೆಯು ರಾಷ್ಟ್ರವ್ಯಾಪ್ತಿ ಲಕ್ಷಾಂತರ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕ ಮಟ್ಟವನ್ನು ಸುಧಾರಿಸುವಲ್ಲಿ
ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದ್ರೆ, ಭಾರತದಾದ್ಯಂತ ಜನರು ವಿವಿಧ ಆಹಾರ ಘಟಕಗಳನ್ನು ಒಳಗೊಂಡಿರುವಂತಹ ವೈವಿಧ್ಯಮಯ ಆಹಾರವನ್ನ ಸೇವಿಸುತ್ತಾರೆ. ಸೊ ಒಂದು ಪ್ರದೇಶದಲ್ಲಿ ಆಹಾರ ಬೆಳೆಗಳು, ಕೃಷಿ, ರುಚಿ, ಆದ್ಯತೆಗಳು, ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಇತ್ಯಾದಿಗಳಿಗೆ ಅನುಗುಣವಾಗಿ ಆಹಾರದ ಆಯ್ಕೆಯು ಬದಲಾಗಬಹುದು. ಇನ್ನು ಪಾಕ ಪದ್ಧತಿಗಳು ಕಾಲಾಂತರದಲ್ಲಿ ಬದಲಾಗಿವೆ. ಸೊ ಅಡುಗೆ ಮಾಡುವಂತಹ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳ ನಡುವೆ ಗಮನಾರ್ಹ ವ್ಯತ್ಯಾಸವಿದೆ ಅಂತಲೇ ಹೇಳ್ಬೋದು. ಸೊ ಆಹಾರವು ನಮಗೆ ಶಕ್ತಿಯನ್ನು ಒದಗಿಸುತ್ತವೆ, ಬೆಳವಣಿಗೆಯನ್ನು ಬೆಂಬಲಿಸುತ್ತವೆ ಮತ್ತು ನಮ್ಮ ದೇಹವನ್ನು ದುರಸ್ತಿಗೊಳಿಸುತ್ತದೆ ಮತ್ತು ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಸೊ ಆಹಾರವು ಇಷ್ಟೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ನಮ್ಮ ಆಹಾರದಲ್ಲಿ ಪ್ರಮುಖ ಪೋಷಕಾಂಶಗಳು ಯಾವುವು ಅಂದರೆ ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ಪ್ರೋಟೀನ್ಗಳು, ಜೀವಸತ್ವಗಳು ಮತ್ತು ಖನಿಜಗಳು. ಇದಲ್ಲದೆ ಆಹಾರವು ನಾರು ಪದಾರ್ಥಗಳನ್ನು ಮತ್ತು ನೀರನ್ನು ಸಹ ಹೊಂದಿರುತ್ತದೆ. ಇನ್ನು ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಶಕ್ತಿಯ ಪ್ರಾಥಮಿಕ ಆಕಾರಗಳಾಗಿವೆ. ಸೊ ಶಕ್ತಿ ಉತ್ಪಾದಕಗಳು ಅಂಥೇಳಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳಿಗೆ ಕರೆಯಲಾಗುತ್ತದೆ. ಇನ್ನು ಪ್ರೋಟೀನ್ಗಳ ಕಾರ್ಯ ಏನು ಅಂದರೆ ದೇಹ ನಿರ್ಮಾಣಕಾರಕವನ್ನು ಮಾಡುತ್ತವೆ. ಸೊ ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬುಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸಿದರೆ, ಪ್ರೋಟೀನ್ಗಳು ದೇಹ ನಿರ್ಮಾಣಕಾರಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇನ್ನು ನೆಕ್ಸ್ಟು ಜೀವಸತ್ವಗಳು ಮತ್ತು ಖನಿಜಗಳು ನಮ್ಮ ದೇಹವನ್ನು ಬಲಪಡಿಸುತ್ತವೆ. ಸೊ ಜೀವಸತ್ವಗಳು ನಮ್ಮ ದೇಹವನ್ನು ಬಲಪಡಿಸುತ್ತವೆ. ಇನ್ನು ಸೋಂಕುಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ಮತ್ತು ನಮ್ಮನ್ನು ಆರೋಗ್ಯಕರವಾಗಿರಿಸುತ್ತದೆ. ಇನ್ನು ಸಂತುಲಿತ ಆಹಾರವು ಎಲ್ಲ ಅಗತ್ಯ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಒದಗಿಸುತ್ತದೆ, ಜೊತೆಗೆ ಸಾಕಷ್ಟು ನಾರು ಪದಾರ್ಥಗಳು ಮತ್ತು ನೀರನ್ನು ಒದಗಿಸುತ್ತದೆ. ಇನ್ನು ದೀರ್ಘಕಾಲದವರೆಗೂ ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚಿನ ಪೋಷಕಾಂಶಗಳ ಕೊರತೆಯು ನ್ಯೂನತಾ ರೋಗಗಳು ಮತ್ತು ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಇನ್ನು ಅಸ್ವಸ್ಥ ಆಹಾರಗಳು ಅಧಿಕ ಸಕ್ಕರೆ ಮತ್ತು ಕೊಬ್ಬುಗಳನ್ನು ಹೊಂದಿದ್ದು, ಪ್ರೋಟೀನ್, ಖನಿಜಗಳು, ಜೀವಸತ್ವಗಳು ಮತ್ತು ನಾರು ಪದಾರ್ಥಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರುವುದರಿಂದ ಅನಾರೋಗ್ಯಕರವಾಗಿವೆ. ಸೊ ಅನಾರೋಗ್ಯಕರಗಳು ಯಾವುವು ಅಂದರೆ ಸಕ್ಕರೆ ಮತ್ತು ಕೊಬ್ಬುಗಳು. ಇವು ನಮ್ಮ ದೇಹಕ್ಕೆ ಅನಾರೋಗ್ಯಕರವಾಗಿವೆ. ಇನ್ನು ನೆಕ್ಸ್ಟು ನಮ್ಮ ದೇಹದ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಸಿರಿಧಾನ್ಯಗಳನ್ನು ಪೌಷ್ಟಿಕ ಧಾನ್ಯಗಳು ಎಂದು ಕರೆಯುತ್ತೇವೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಪೌಷ್ಟಿಕ ಧಾನ್ಯಗಳು ಅಂಥೇಳಿ ನಾವು ಯಾವುದಕ್ಕೆ ಕರಿತೀವಿ ಅಂದರೆ ಸಿರಿಧಾನ್ಯಗಳನ್ನು ನಾವು ಪೌಷ್ಟಿಕ ಧಾನ್ಯಗಳು ಎಂದು ಕರೆಯುತ್ತೇವೆ. ಇವುಗಳನ್ನು ವಿವಿಧ ವಾಯುಗುಣ ಪರಿಸ್ಥಿತಿಗಳಲ್ಲಿಯೂ ಸುಲಭವಾಗಿ ಬೆಳೆಯಬಹುದು. ಇನ್ನು ಸಾಧ್ಯವಾದಷ್ಟು ಸ್ಥಳೀಯವಾಗಿ ಬೆಳೆದ ಮತ್ತು ಸಸ್ಯಾಧಾರಿತ ಆಹಾರವನ್ನು ಸೇವಿಸುವುದು ನಮ್ಮ ದೇಹಕ್ಕೆ ಆರೋಗ್ಯಕರ ಮಾತ್ರವಲ್ಲ, ನಮ್ಮ ಪರಿಸರ ಮತ್ತು ನಮ್ಮ ಗ್ರಹಕ್ಕೂ ಒಳ್ಳೆಯದು. ಇನ್ನು ನೆಕ್ಸ್ಟು 4ನೇ ಅಧ್ಯಾಯ ಕಾಂತಗಳ ಅನ್ವೇಷಣೆ. ಸೊ ಕಾಂತಗಳ ಅನ್ವೇಷಣೆಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದರೆ, ನಾವಿಕರು ಸಮುದ್ರಯಾನದ ಸಂದರ್ಭದಲ್ಲಿ ದಿಕ್ಕುಗಳನ್ನು ತಿಳಿಯಲು ಕಾಂತೀಯ ದಿಕ್ಸೂಚಿ ಎಂಬ ಉಪಕರಣವನ್ನು ಬಳಸುತ್ತಿದ್ದರು. ಇನ್ನು ನೆಕ್ಸ್ಟ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಅಂಶ ನೋಡೋದಾದರೆ, ಇನ್ನು ನಾವಿಕರು ಬಳಸುತ್ತಿದ್ದಂತಹ ದಿಕ್ಸೂಚಿಯು ಲೋಡ್ ಸ್ಟೋನ್ ಎಂದು ಕರೆಯಲ್ಪಡುವಂತಹ ಸ್ವಾಭಾವಿಕವಾಗಿ ದೊರಕುವ ಕಾಂತಗಳಿಂದ ತಯಾರಿಸಲ್ಪಟ್ಟಿತ್ತು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ, ಪ್ರತಿಯೊಂದು ಕಾಂತಕ್ಕೂ 2 ಧ್ರುವಗಳಿರುತ್ತವೆ. ಸೊ ಪ್ರತಿಯೊಂದು ಕಾಂತವು 2 ಧ್ರುವಗಳನ್ನು ಹೊಂದಿರುತ್ತದೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಇನ್ನು ಕಾಂತ ಧ್ರುವಗಳು ಯಾವಾಗಲೂ ಒಂದು ಜೋಡಿಯಾಗಿ ಇರುತ್ತವೆ. ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಸೊ ಕಾಂತ ಧ್ರುವಗಳು ಯಾವಾಗಲೂ ಜೋಡಿಯಾಗಿ ಇರ್ತವೆ. ಸೊ ಅವುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇನ್ನು ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಸೊ ಕಾಂತೀಯ ವಸ್ತುಗಳು ಎಂದರೆ ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವಂತಹ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಇನ್ನು ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗದ ವಸ್ತುಗಳನ್ನು ನಾವು ಅಕಾಂತೀಯ ವಸ್ತುಗಳು ಅಂಥೇಳಿ ಕರಿತೀವಿ. ಸೊ ಕಾಂತೀಯ ವಸ್ತು ಅಂದರೆ ಆಕರ್ಷಣಕ್ಕೆ ಒಳಗಾಗುವಂತಹ ವಸ್ತುಗಳು. ಇನ್ನು ಅಕಾಂತೀಯ ವಸ್ತುಗಳು ಅಂದರೆ ಆಕರ್ಷಣೆಗೆ ಒಳಗಾಗದ ವಸ್ತುಗಳಿಗೆ ನಾವು ಅಕಾಂತೀಯ ವಸ್ತುಗಳು ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಸ್ವತಂತ್ರವಾಗಿ ತೂಗುಬಿಟ್ಟ ಕಾಂತವು ಯಾವಾಗಲೂ ಯಾವ ದಿಕ್ಕಿನಡೆಗೆ ನಿಲ್ಲುತ್ತದೆ ಅಂತೇಳಿ ಬಹಳ ಸಾರಿ ಪ್ರಶ್ನೆ ರಿಪೀಟೆಡ್ ಆಗಿದೆ. ಸೊ ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ
ನಿಲ್ಲುತ್ತವೆ. ಇನ್ನು ಕಾಂತೀಯ ದಿಕ್ಸೂಚಿಯು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನೇ ತೋರಿಸುತ್ತದೆ. ಸೊ ಕಾಂತೀಯ ದಿಕ್ಸೂಚಿಯು ಕೂಡ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕನ್ನು ತೋರಿಸುತ್ತದೆ. ಇನ್ನು ಎರಡು ಕಾಂತಗಳನ್ನು ಪರಸ್ಪರ ಹತ್ತಿರ ತಂದಾಗ ಸಜಾತೀಯ ಧ್ರುವಗಳು ಅಂದರೆ ಉತ್ತರ ಉತ್ತರ ಹಾಗೂ ದಕ್ಷಿಣ ದಕ್ಷಿಣ ಏನಾಗ್ತವಂದರೆ ವಿಕರ್ಷಿಸುತ್ತವೆ. ಅಂತೆಯೇ ವಿಜಾತೀಯ ಧ್ರುವಗಳು ಅಂದರೆ ಉತ್ತರ ಮತ್ತು ದಕ್ಷಿಣ ದಕ್ಷಿಣ ಮತ್ತು ಉತ್ತರ ಇವು ಏನಾಗ್ತವಂದರೆ ಆಕರ್ಷಿಸುತ್ತದೆ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಆಲ್ರೆಡಿ TETಯಲ್ಲಿ ಬಂದಿರುವಂತಹ ಪ್ರಶ್ನೆ. ಎರಡು ಕಾಂತಗಳನ್ನು ಪರಸ್ಪರ ಹತ್ತಿರ ತಂದಾಗ ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ. ನೆಕ್ಸ್ಟು ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳ ಕುರಿತು ನೋಡ್ತಾ ಹೋಗೋಣ. ಸೊ ಪಾರದರ್ಶಕ ವಸ್ತುಗಳು ಎಂದರೆ ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದಂತಹ ಸಾಮಗ್ರಿಗಳು ಅಂದರೆ ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಲು ಸಹಾಯಕವಾಗುವಂತಹ ವಸ್ತುಗಳಿಗೆ ನಾವು ಪಾರದರ್ಶಕ ವಸ್ತುಗಳು ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಗಾಜು, ನೀರು, ಗಾಳಿ, ಸೆಲ್ಫೋನ್, ಕಾಗದ. ಸೊ ಇವೆಲ್ಲವೂ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳಾಗಿವೆ. ಸೊ ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಪಾರದರ್ಶಕ ಅಪಾರದರ್ಶಕಗಳಿಗೆ ಉದಾಹರಣೆಗಳು ಯಾವುದಲ್ಲ ಯಾವುದು ಅಂತೇಳಿ ತುಂಬ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಪಾರದರ್ಶಕ ಅಂದರೆ ತಮ್ಮ ಮೂಲಕ ಸ್ಪಷ್ಟವಾಗಿ ನೋಡಬಹುದಾದ ಸಾಮಗ್ರಿಗಳನ್ನು ನಾವು ಪಾರದರ್ಶಕ ಅಂತೇಳಿ ಕರಿತೀವಿ. ಪಾರದರ್ಶಕಗಳಿಗೆ ಉದಾಹರಣೆಗಳು ಯಾವುವು ಅಂದರೆ ಗಾಜು, ನೀರು, ಗಾಳಿ, ಸೆಲ್ಫೋನ್, ಕಾಗದ. ಇನ್ನು ಅಪಾರದರ್ಶಕ ಅಂದರೆ ಯಾವ ಸಾಮಗ್ರಿಗಳು ತಮ್ಮ ಮೂಲಕ ನೋಡಲು ಸಾಧ್ಯವಿಲ್ಲದ ಸಾಮಗ್ರಿಗಳಿಗೆ ನಾವು ಅಪಾರದರ್ಶಕ ಅಂಥೇಳಿ ಕರಿತೀವಿ. ಸೊ ಅಪಾರದರ್ಶಕಗಳಿಗೆ ಉದಾಹರಣೆಗಳು ಯಾವುವು ಅಂದರೆ ಮರ, ರಟ್ಟು, ಲೋಹಗಳು. ಸೊ ಮರ, ರಟ್ಟು, ಲೋಹಗಳು ಇವು ಅಪಾರದರ್ಶಕ ಸಾಮಗ್ರಿಗಳಾಗಿವೆ. ಯಾಕೆಂದರೆ ತಮ್ಮ ಮೂಲಕ ಯಾವುದೇ ವಸ್ತುಗಳನ್ನು ನೋಡಲು ಸಾಧ್ಯವಿಲ್ಲ, ಹಾಗಾಗಿ ಇವುಗಳಿಗೆ ಅಪಾರದರ್ಶಕ ಅಂಥೇಳಿ ಕರಿತೀವಿ. ಅಪಾರದರ್ಶಕಗಳಿಗೆ ಉದಾಹರಣೆ ಮರ, ರಟ್ಟು ಹಾಗೂ ಲೋಹಗಳು. ಇನ್ನು ಅರೆ ಪಾರದರ್ಶಕ ಅಂದರೆ ಏನು? ಸೊ ಅರೆ ಪಾರದರ್ಶಕ ಅಂದರೆ ತಮ್ಮ ಮೂಲಕ ನೋಡಬಹುದಾದರೂ ಸ್ಪಷ್ಟತೆ ಇರುವುದಿಲ್ಲ ಅಂತಹ ಸಾಮಗ್ರಿಗಳಿಗೆ ಅರೆ ಪಾರದರ್ಶಕ ಅಂಥೇಳಿ ಕರಿತೀವಿ. ಅಂದರೆ ನೋಡಬಹುದು ಆದರೆ ಸ್ಪಷ್ಟತೆಯಿಂದ ನೋಡಲು ಸಾಧ್ಯವಿಲ್ಲದ ವಸ್ತುಗಳಿಗೆ ನಾವು ಅರೆ ಪಾರದರ್ಶಕಗಳು ಅಂಥೇಳಿ ಕರಿತೀವಿ. ಸೊ ಅರೆ ಪಾರದರ್ಶಕಕ್ಕೆ ಉದಾಹರಣೆ ಯಾವುದು ಅಂದರೆ ಡ್ರೆಸ್ಸಿಂಗ್ ಕಾಗದ ಹಾಗೂ ಮುಸುಕು ಗಾಜು ಇವು ಅರೆ ಪಾರದರ್ಶಕಗಳಿಗೆ ಉದಾಹರಣೆಗಳಾಗಿವೆ. ಕೇವಲ ಗಾಜು ಕೊಟ್ಟರೆ ಅದು ಪಾರದರ್ಶಕವಾಗುತ್ತೆ, ಅದೇ ಮುಸುಕು ಗಾಜು ಕೊಟ್ಟರೆ ಅರೆ ಪಾರದರ್ಶಕವಾಗುತ್ತೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ದ್ರವ್ಯ ಎಂದರೇನು? ಸೊ ದ್ರವ್ಯ ಅಂದರೆ ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವಂತಹ ಯಾವುದೇ ವಸ್ತುವನ್ನು ನಾವು ದ್ರವ್ಯ ಅಂಥೇಳಿ ಕರಿತೀವಿ. ಸೊ ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯ ರಾಶಿಯನ್ನು ಹೊಂದಿರುವಂತಹ ವಸ್ತುಗಳಿಗೆ ನಾವು ದ್ರವ್ಯ ಎಂದು ಕರೆಯುತ್ತೇವೆ. ಇನ್ನು ದ್ರವ್ಯವು ಆಕ್ರಮಿಸಿಕೊಂಡಿರುವಂತಹ ಸ್ಥಳವು ಅದರ ಪರಿಮಾಣವಾಗಿರುತ್ತದೆ. ಸೊ ದ್ರವ್ಯವು ಆಕ್ರಮಿಸಿಕೊಂಡಿರುವಂತಹ ಸ್ಥಳವು ಅದರ ಪರಿಮಾಣವಾಗಿರುತ್ತದೆ. ಇನ್ನು ದ್ರವ್ಯ ರಾಶಿಯು ಒಂದು ವಸ್ತುವಿನಲ್ಲಿರುವಂತಹ ಸಾಮಗ್ರಿಗಳ ಪ್ರಮಾಣವನ್ನು ಪ್ರಮಾಣೀಕರಿಸುತ್ತದೆ. ಸೊ ದ್ರವ್ಯ ರಾಶಿಯು ಒಂದು ವಸ್ತುವಿನಲ್ಲಿರುವಂತಹ ಸಾಮಗ್ರಿಗಳ ಪ್ರಮಾಣವನ್ನು ಪ್ರಮಾಣೀಕರಿಸುತ್ತದೆ. ಇನ್ನು ನೆಕ್ಸ್ಟು ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ಪದ್ಧತಿಯ ಏಕಮಾನ ಅಂದರೆ SI ಮಾನವನ್ನು ಅಳತೆಯ ಏಕಮಾನವಾಗಿ ಅಳವಡಿಸಿಕೊಂಡಿರುತ್ತಾರೆ. ಸೊ ಉದ್ದದ SI ಏಕಮಾನ ಯಾವುದು ಅಂದರೆ ಮೀಟರ್. ಸೊ ಉದ್ದದ SI ಏಕಮಾನ ಯಾವುದು ಅಂದರೆ ಮೀಟರ್. ಇದರ ಸಂಕೇತವನ್ನು ನಾವು M ಇಂದ ಸೂಚಿಸಲಾಗುತ್ತದೆ. ಇನ್ನು ನೆಕ್ಸ್ಟು 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಆಗುತ್ತೆ ಫ್ರೆಂಡ್ಸ್. ಸೊ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಆಗಿರುತ್ತದೆ. ಇನ್ನು 1 ಮೀಟರ್ ಅಂದರೆ 100 ಸೆಂಟಿಮೀಟರನ್ನು ಒಳಗೊಂಡಿರುತ್ತದೆ. 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರನ್ನು ಹೊಂದಿರುತ್ತದೆ. ಇನ್ನು ನೆಕ್ಸ್ಟು ಒಂದು ನಿರ್ದಿಷ್ಟ ವಸ್ತುವಿನಿಂದ ಅಥವಾ ಬಿಂದುವಿನಿಂದ ದೂರವನ್ನು ವ್ಯಾಖ್ಯಾನಿಸಿದರೆ ಆ ಬಿಂದುವನ್ನು ನಿರ್ದೇಶಕ ಬಿಂದು ಎಂದು ಕರೆಯುತ್ತಾರೆ. ಸೊ ನಿರ್ದೇಶಕ ಬಿಂದು ಎಂದರೆ ಅಂತೇಳಿ ಪ್ರಶ್ನೆ ಬರಬಹುದು. ಸೊ ನಿರ್ದೇಶಕ ಬಿಂದು ಎಂದರೆ ಒಂದು ನಿರ್ದಿಷ್ಟ ವಸ್ತುವಿನಿಂದ ಅಥವಾ ಬಿಂದುವಿನಿಂದ ದೂರವನ್ನು ವ್ಯಾಖ್ಯಾನಿಸಿದರೆ ಆ ಬಿಂದುವನ್ನು ನಾವು ನಿರ್ದೇಶಕ ಬಿಂದುವೆಂದು ಕರೆಯಲಾಗುತ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟು ಕಾಲದೊಂದಿಗೆ ನಿರ್ದೇಶಕ ಬಿಂದುವಿಗೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದ ಬದಲಾವಣೆಯಾಗಿದ್ದಲ್ಲಿ ಆ ವಸ್ತುವು ಚಲನೆಯಲ್ಲಿದೆ ಎಂದು
ಹೇಳುತ್ತೇವೆ. ಸೊ ಕಾಲದೊಂದಿಗೆ ಹಾಗೂ ನಿರ್ದೇಶಕ ಬಿಂದುವಿನೊಂದಿಗೆ ಸಂಬಂಧಿಸಿದಂತೆ ವಸ್ತುವಿನ ಸ್ಥಾನದಲ್ಲಿ ಯಾವುದಾದ್ರೂ ರೀತಿ ಬದಲಾವಣೆ ಆದರೆ ಆ ವಸ್ತು ಚಲನೆಯಲ್ಲಿದೆ ಅಂಥೇಳಿ ಅರ್ಥವನ್ನು ಹೊಂದುತ್ತೆ. ಇನ್ನು ನೆಕ್ಸ್ಟು ಸರಳ ರೇಖಾತ್ಮಕ ಚಲನೆ ಎಂದರೇನು? ಸೊ ಸರಳ ರೇಖಾತ್ಮಕ ಚಲನೆ ಎಂದರೆ ವಸ್ತುವು ಸರಳ ರೇಖೆಯಲ್ಲಿ ಚಲಿಸಿದರೆ ಅದನ್ನು ಸರಳ ರೇಖಾತ್ಮಕ ಚಲನೆ ಎನ್ನುತ್ತೇವೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸರಳ ರೇಖಾತ್ಮಕ ಚಲನೆ ಎಂದರೆ ವಸ್ತುವು ಸರಳ ರೇಖೆಯಲ್ಲಿ ಚಲಿಸಿದರೆ ಅದನ್ನು ಸರಳ ರೇಖಾತ್ಮಕ ಚಲನೆ ಎನ್ನುತ್ತೇವೆ. ಇನ್ನು ವೃತ್ತೀಯ ಚಲನೆ ಎಂದರೇನು? ಸೊ ಇವು ಎಲ್ಲವೂ ಚಲನೆಯ ವಿಧಗಳು ಅಂತಲೇ ಹೇಳ್ಬೋದು. ಇನ್ನು ವೃತ್ತೀಯ ಚಲನೆ ಎಂದರೆ ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸಿದರೆ ಅದನ್ನು ವೃತ್ತೀಯ ಚಲನೆ ಎನ್ನುತ್ತೇವೆ. ಸೊ ಒಂದು ವಸ್ತುವು ವೃತ್ತೀಯ ಪಥದಲ್ಲಿ ಚಲಿಸಿದರೆ ಅದನ್ನು ನಾವು ವೃತ್ತೀಯ ಚಲನೆ ಎನ್ನುತ್ತೇವೆ. ಇನ್ನು ನೆಕ್ಸ್ಟು ಆಂದೋಲನ ಚಲನೆ ಎಂದರೇನು? ಸೊ ಆಂದೋಲನ ಚಲನೆ ಎಂದರೆ ವಸ್ತುವು ಒಂದು ನಿರ್ದಿಷ್ಟ ಬಿಂದುವಿನಿಂದ ಹಿಂದಕ್ಕೂ ಮತ್ತು ಮುಂದಕ್ಕೂ ಚಲಿಸಿದರೆ ಅದನ್ನು ಆಂದೋಲನ ಚಲನೆ ಎನ್ನುತ್ತೇವೆ. ಇದು ಕೂಡ ತುಂಬ ಸಾರಿ ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಆಂದೋಲನ ಚಲನೆಗೆ ಎಕ್ಸಾಂಪಲನ್ನು ಕೊಟ್ಟು ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಗೋಡೆಯ ಮೇಲೆ ಹಾಕಿರುವಂತಹ ಗಡಿಯಾರದ ಲೋಲಕವು ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತದೆ. ಸೊ ಇದು ಯಾವ ಚಲನೆಗೆ ಉದಾಹರಣೆಯಾಗಿದೆ ಅಂತೇಳಿ ತುಂಬ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಗೋಡೆಯ ಮೇಲೆ ಹಾಕಿರುವಂತಹ ಗಡಿಯಾರದ ಲೋಲಕವು ಹಿಂದಕ್ಕೆ ಮುಂದಕ್ಕೆ ಚಲನೆಯಾಗುವುದು ಆಂದೋಲನ ಚಲನೆಗೆ ಉದಾಹರಣೆಯಾಗುತ್ತೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ 6ನೇ ತರಗತಿಗೆ ಸಂಬಂಧಿಸಿದಂತೆ ಭಾಗ 1ರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಫ್ರೆಂಡ್ಸ್. ಸೊ ಇದರ ಮುಂದುವರೆದು ಭಾಗ ಅಂದರೆ 6ನೇ ತರಗತಿಯ ಭಾಗ 2 ಆದಷ್ಟು ಬೇಗ ತೆಗೆದುಕೊಂಡು ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.